पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अधुना पटದಲ್ಲಿ ವಿರಾಜಮಾನರಾದ ವ್ಯಾಸರಾಜ ಮಠಾಧೀಶರಾದ ಪರಮ ಪೂಜ್ಯ ಸಾಂಪ್ರದಾಯಿಕ ಶ್ರೀ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳ ಅಡಿದಾವರಗಳಲ್ಲಿ ಅನಂತಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸ್ತಾ ತುಂಬಾ ಹೊತ್ತಾಗಿರೋದ್ರಿಂದ ಹೆಚ್ಚು ಕಾಲ ಏನು ಹೇಳದೆ ಗುರುಗಳು ಬಂದಿದ್ದೇ ದೊಡ್ಡ ಭಾಗ್ಯ ಅನ್ನತಕ್ಕಂಥ ಒಂದು ಸಲ ದರ್ಶನವನ್ನು ಮಾಡಿಬಿಟ್ರೆ ಸಾಕು ನಮ್ಮ ಜನ್ಮ ಕೃತಾರ್ಥವಾಗತಕ್ಕಂಥದ್ದಾಗುತ್ತೆ. ವ್ಯಾಸರಾಜಸ್ಯ ಭಜತೆ ದಾಸನಾಮೋ ವಿಧ ರಾಘವೇಂದ್ರ ವಿಜಯದಲ್ಲಿ ವ್ಯಾಸರಾಜ ಗುರು ಸಾರ್ವರನ್ನ ಮುಕ್ತಕಂಠದಿಂದ ನಾರಾಯಣಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಹೊಗಳತಕ್ಕಂಥವರಾಗ್ತಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ವ್ಯಾಸರಾಜರ ಎದುರಿಗೆ ಅನೇಕ ವಿದ್ವಾಂಸರು ಬಂದರೆ ನಾನು ನೀನು ಒಂದೇ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಹೇಳುವ ವ್ಯಕ್ತಿಗಳು ಯಾರೇ ಬಂದರೂ ಕೂಡ ವ್ಯಾಸರಾಜರನ್ನು ಒಂದು ಸಲ ನೋಡಿಬಿಟ್ರೆ ಸಾಕು, ವಾದ ಏನೂ ಮಾಡದೆ, ವಾದ ಮತ್ತೊಂದು ಏನು ಮಾಡಲಾರದೆ ವ್ಯಾಸರಾಜರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತು ಯಾರಿಗೂ ಇದ್ದಿಲ್ಲಂತೆ. ಅಷ್ಟು ಅದ್ಭುತವಾದ ವಾದದ ವೈಖರಿ, ಅವರ ತೇಜಸ್ಸು ಅಷ್ಟು ಇರತಕ್ಕಂಥದ್ದಾಗಿತ್ತು. ಈ ಭಾಗ್ಯ ಎಲ್ಲ ಪರಮಾತ್ಮ ಕಂಡಿಸಿದ್ದು ಅಂತ ಹೇಳ್ತಾರೆ. ಎಂದೂ ನಾನು ಮಾಡಿದ್ದಲ್ಲ, ನಿಜವಾದ ಶಾಸ್ತ್ರ ವೇದದಲ್ಲಿರ್ತಕ್ಕಂಥದ್ದು, ಪುರಾಣ ಇತಿಹಾಸ ಗ್ರಂಥಗಳಲ್ಲಿರ್ತಕ್ಕಂಥದ್ದು, ಬ್ರಹ್ಮಸೂತ್ರಗಳಲ್ಲಿರ್ತಕ್ಕಂಥ ವಿಚಾರವನ್ನೇ ಹೇಳಿದ್ದು ಎಂಬತಕ್ಕಂಥ ಮಾತಿನಿಂದ ಅನೇಕ ಉದ್ಗ್ರಂಥಗಳನ್ನ ವ್ಯಾಸರಾಜ ಗುರುಸಾರ್ವಭೌಮರು ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡತಕ್ಕಂಥವರಾಗಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ನರತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ತುಕಾರಾಯರು ಏನು ಒಂದು ಗ್ರಂಥಗಳನ್ನು ರಚನೆ ಮಾಡಿದ್ರು, ಆಮೂಲಾಗ್ರವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿರತಕ್ಕಂಥ ಮಹಾನುಭಾವರು ಅಂತಂದ್ರೆ ವ್ಯಾಸರಾಜ ಗುರುಸಾರ್ವಭೌಮರು ಒಬ್ಬರೇ ಎಂಬುದಾಗಿ ತಿಳಿಯಬೇಕು. ಮುನಿಕ್ರಿಯರಲ್ಲಿ ಒಬ್ಬರಾಗಿರತಕ್ಕಂಥ ಮಹಾನುಭಾವರು ಶ್ರೀಮದ್ ಆಚಾರ್ಯರು, ನಂತರದಲ್ಲಿ ಟೀಕಾಕೃಪಾಲರು, ನಂತರದಲ್ಲಿ ಬಂದಿರತಕ್ಕಂಥ ಮಹಾನುಭಾವರೇ ಚಂದ್ರಿಕಾಚಾರ್ಯರು ಎಂಬುದಾಗಿ ಹೇಳಬೇಕು. ಅಂತ ಚಂದ್ರಿಕಾಚಾರ್ಯರ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾನುಭಾವರೇ ವಿದ್ಯಾ ತೀರ್ಥ ಶ್ರೀಪಾದಂಗಳವರು ಎಂಬತಕ್ಕಂಥದ್ದು ನಾವೆಲ್ಲ ತಿಳಿದು ವಿದ್ಯಾ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ತಿಳಿಯಬೇಕು. ಇಂಥ ಅದ್ಭುತವಾದದ್ದು ಇನ್ನೂ ಒಂದು ವಿಚಾರ ಹೇಳಬೇಕು. ಯಾವ ಎರಡೂ ಮಠಗಳಲ್ಲಿ ಒಂದು ಮೂಲ ಗೋಪಾಲಕೃಷ್ಣ ದೇವರನ್ನ, ಮೂಲರಾಮದೇವರನ್ನ ಪೂಜೆ ಮಾಡಿರ್ತಕ್ಕಂಥ ಏಕೈಕ ಕೀರ್ತಿ ಅಂತಂದ್ರೆ ವ್ಯಾಸರಾಜರಿಗೆ ಅದು ಮಂತ್ರಾಲಯ ಸ್ವಾಮಿ. ಎರಡೂ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲರೂ ಒಂದು ಪೀಠದಲ್ಲಿ ಬಂದು ಮೂಲ ಗೋಪಾಲಕೃಷ್ಣ ದೇವರು ಪೂಜಾದರು ಮಾಡುತ್ತಾರೆ ಅಥವಾ ಮೂಲ ರಾಮದೇವರು ಪೂಜಾದರು ಮಾಡುತ್ತಾರೆ. ಆದರೆ ವ್ಯಾಸರಾಜ ಗುರುಸಾರ್ವಭೌಮರು ಅಲ್ಲಿ ಮೂಲ ಗೋಪಾಲಕೃಷ್ಣ ದೇವರನ್ನು ಪೂಜಾ ಮಾಡಿದ್ರು, ಮಂತ್ರಾಲಯ ಸ್ವಾಮಿಗಳಾಗಿ ಮೂಲ ರಾಮದೇವರನ್ನು ಪೂಜೆ ಮಾಡತಕ್ಕಂಥ ಒಂದು ಎಂಬುದು ತಿಳಿಯಬೇಕು. ಇದು ಅನೂಚರವಾಗಿರತಕ್ಕಂಥ ಅನಾದಿ ನಿತ್ಯವಾಗಿರತಕ್ಕಂಥ ಮಠ, ಸತ್ಸಂಪ್ರದಾಯವುಳ್ಳಂಥ ಮಠ, ಸತ್ಸಂಪ್ರದಾಯವಾಗಿರತಕ್ಕಂಥ ನಿಜವಾದ ಜಗತ್ತಿನಲ್ಲಿ ಏನು ಸುಜನರು ಬಯಸ್ತಾರೋ, ಹರಿ ಸರ್ವೋತ್ತಮವಾಗಿ ಜೀವೋತ್ತಮ ಅನ್ನತಕ್ಕಂಥದ್ದು ಏನು ಬಯಸ್ತಾರಲ್ಲ ಅಂತ ಒಂದು ಹೇಳುವ ಏಕೈಕ ಮಠ ಅಂತಂದ್ರೆ ಅದು ವ್ಯಾಸರಾಜ ಗುರುಸಾರ್ವಭೌಮರ ಮಠ ಎಂಬುದಾಗಿ ನಾವು ತಿಳಿಯತಕ್ಕಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ವಿಭುದೇಂದ್ರ ತೀರ್ಥರು ಅವರ ಶಿಷ್ಯರು, ವಿದ್ಯಾ ಶಿಷ್ಯರು ಯಾರು ಅಂತ ಕೇಳಿದ್ರೆ ಶ್ರೀಪಾದರಾಜರು. ಶ್ರೀಪಾದರಾಜರ ಶಿಷ್ಯರು ಯಾರು ಅಂತಂದ್ರೆ ವ್ಯಾಸರಾಜ ಗುರುಸಾರ್ವಭೌಮರು. ವ್ಯಾಸರಾಜ ಗುರುಸಾರ್ವಭೌಮರ ಶಿಷ್ಯರು ಯಾರು ಅಂತಂದ್ರೆ ವಿಜೇಂದ್ರ ಸ್ವಾಮಿಗಳು, ಒಂದು ವಿದ್ಯಾಗುರುಗಳು. ವಿಜೇಂದ್ರ ತೀರ್ಥರಿಗೆ ಮೊದಲು ವಿಭುಧೇಂದ್ರ ತೀರ್ಥರಾಗಿದ್ರು, ಆಮೇಲೆ ವಿಠಲಾಚಾರ್ಯರಾದರು, ಆಮೇಲೆ ವಿಷ್ಣು ತೀರ್ಥರಾದರು. ಆಮೇಲೆ ಅವರನ್ನ ಎಷ್ಟು ಉದಾತ್ತ ಮನಸ್ಸಿನಿಂದ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರೆಗೆ ವ್ಯಾಸರಾಜ ಗುರುಸಾರ್ವಭೌಮರು ದಾನ ರೂಪದಲ್ಲಿ ಕೊಡತಕ್ಕಂಥವರಾಗ್ತಾರೆ. ಮುಂದೆ ಅವರೇ ವಿಜೇಂದ್ರ ತೀರ್ಥರು ವ್ಯಾಸರಾಜರಲ್ಲಿ ವಿದ್ಯಾ ಶಿಷ್ಯವನ್ನು ವಹಿಸಿದ್ರು ಮತ್ತು ಆಶ್ರಮವನ್ನು ಕೂಡ ವಹಿಸಿದ್ದಾರೆ. ಇದು ನಾವು ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಅಷ್ಟೇ ಅಲ್ಲ, ವಾದರಾಜ ಗುರುಸಾರ್ವಭೌಮರು ವ್ಯಾಸರಾಜರ ಶಿಷ್ಯರೇ. ಅಷ್ಟೇ ಅಲ್ಲ, ಪುರಂದಾಸರು, ಕನಕದಾಸರು ವ್ಯಾಸರಾಜರ ಶಿಷ್ಯರೇ. ಅವರ ಕಾಲದಲ್ಲಿ ಸುಮಾರು 80 ಯತಿಗಳಿಗೆ ಪಾಠ ಹೇಳಿದ ಏಕೈಕ ಗುರುಗಳು ಅಂತಂದ್ರೆ ವ್ಯಾಸರಾಜ ಗುರುಸಾರ್ವಭೌಮರು.
ಇವತ್ತಿನ ಸ್ಥಿತಿಯಲ್ಲಿ ಕೂಡ ಮರು ವ್ಯಾಸರಾಜರು ಬರಬೇಕಾಗಿತ್ತು, ಅಭಿನವ ವ್ಯಾಸರಾಜರು ಬರಬೇಕಾಗಿತ್ತು. ಅದಕ್ಕೆ ಅಂದು ಪ್ರಹ್ಲಾದರಾಜರು ವ್ಯಾಸರಾಜರಾದರು ಇಂದು ಕಲಿಯುಗದಲ್ಲಿ. ಆದರೆ ಅಷ್ಟು ಸಮಯ ಬೇಡ, ಕಲಿಯುಗ ಆಗತಕ್ಕಂಥದ್ದು ಘೋರ ಕಾಲ. ಅದಕ್ಕೆ ಒಂದೇ ಕಾಲದಲ್ಲೇ ಪ್ರಹ್ಲಾದರು ವ್ಯಾಸರಾಜರಾಗಬೇಕು ಅಂತ ಹೇಳಿ ಡಿ ಪ್ರಹ್ಲಾದಾಚಾರ್ಯರೇ ವ್ಯಾಸರಾಜರ ಅವತ್ತು ದೈತ್ಯರಿಗೆ ಟೀ ಕೊಟ್ಟರು. ನಮ್ಮ ಪ್ರಹ್ಲಾದರಾಜರು ದೈತ್ಯರಿಗೆ ಕೃತಯುಗದಲ್ಲಿ ಟೀ ಕೊಟ್ಟರು. ಇವತ್ತು ಎಲ್ಲರಿಗೂ ಟೀ ಕೊಟ್ಟಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಇಂದಿನ ಮಠಾಧೀಶರಾಗಿರ್ತಕ್ಕಂಥ ವ್ಯಕ್ತಿಗಳು. ಇವರು ಯೋಗ್ಯತೆಯಲ್ಲಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಯಾರಿಗೂ ಅರ್ಹತೆನೇ ಇಲ್ಲ. ಏನು ಅಂತಂದ್ರೆ ಕೂತೀವಿ, ಅನಿವಾರ್ಯವಾಗಿ ಅವ್ರ ಬಗ್ಗೆ ಹೇಳಬೇಕಾಗಿದೆ, ಸಮಯನೂ ಇಲ್ಲ, ಅಷ್ಟು ಯೋಗ್ಯತೆಯೂ ನಮ್ಮಲ್ಲಿ ಇಲ್ಲ. ಆದರೆ ವಯೋವೃದ್ಧರು, ಅದರೊಟ್ಟಿಗೆ ಅದಕ್ಕಿಂತಲೂ ಜಾಸ್ತಿಯಾಗಿ ಜ್ಞಾನವೃದ್ಧರು. ಇವತ್ತಿನ ಸಂಸ್ಥಾನಗಳಲ್ಲಿ ಮಾಧ್ವ ಪೀಠಾಧಿಪತಿಗಳೇ ಇವರಂತ ಜ್ಞಾನ ಆಗತಕ್ಕಂಥದ್ದು ಯಾರಲ್ಲೂ ಇಲ್ಲ. ಆಮೂಲಾಗ್ರವಾಗಿ ಸುಧಾದಿ ಗ್ರಂಥಗಳನ್ನ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಮುಖೋದ್ಗತವಾಗಿ ಹೇಳತಕ್ಕಂಥ ಏಕೈಕ ಗುರುಗಳು ಅಂತಂದ್ರೆ ಇಂದಿನ ವ್ಯಾಸರಾಜ ಮಠಾಧೀಶರು. ಅನಂತ ಕೋಟಿ ನಮಸ್ಕಾರವನ್ನು ಅವರಿಗೆ ಮಾಡ್ತಾ, ಇಂಥ ಹಳ್ಳಿ ಊರಿನಲ್ಲಿ ವ್ಯಾಸರಾಜನಿಂದೇ ಪೂಜಿತವಾದ, ಜನ್ಮೇಜಯರಾಯನಿಂದ ಪ್ರತಿಷ್ಠಿತವಾದ ಸ್ವಯಂ ಉದ್ಭವ ಮೂರ್ತಿ. ಇದು ಸಾಮಾನ್ಯ ಮೂರ್ತಿ ಅಲ್ಲ. ಒಂದೇ ಒಂದು ಮಾತು ಹೇಳಬೇಕು ನೋಡಿ, ತಿರುಪತಿಯ ತಿಮ್ಮಪ್ಪನಿಗೆ ಮೂಲ ಸ್ಥಾನ ತಿರುಮಲ, ಮಂತ್ರಾಲಯ ಗುರುಗಳಿಗೆ ಮೂಲ ಸ್ಥಾನ ಮಂತ್ರಾಲಯ, ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಮೂಲ ಸ್ಥಾನ ನವೃಂದಾವನಗಡ್ಡೆ. ಅದರಂತೆ ವಾಯುದೇವರಿಗೊಂದು ಮೂಲ ಸ್ಥಾನ ಇರಬೇಕಲ್ಲ. ಆ ವಾಯುದೇವರ ಎಲ್ಲಾ ವಾಯುದೇವರಲ್ಲಿ ಕೆಲಸ ಮಾಡಬೇಕಾದ ಮೂಲ ಸ್ಥಾನ ಯಾವುದು ಅಂದ್ರೆ ಬಂಡ್ರಾವಿ ಹನುಮಪ್ಪ. ಇದರಲ್ಲಿ ಏನು ಸಂದೇಹ ಆಗತಕ್ಕಂಥದ್ದು ಇಲ್ಲ. ನೋಡಿ, ಬಿಡಿ ಭಾಗಗಳು ಅಂತರಿಕ್ಷ ಲೋಕಕ್ಕೆ ಕಳಿಸಬೇಕು ಅಂತಾದರೆ ಅನೇಕ ಕಳಿಸ್ತಾರೆ. ಏನು ಅಂತಂದ್ರೆ ಅಂತರಿಕ್ಷ ಲೋಕದಲ್ಲಿ ಅನೇಕ ಸ್ಯಾಟಲೈಟ್ಗಳು ಕೆಲಸ ಮಾಡ್ತವೆ. ಅದು ಒಂದೊಂದು ಬಿಡಿ ಭಾಗ ಕಲ್ಕತ್ತಾದಲ್ಲಿಯೋ, ವಾರಣಾಸಿಯಲ್ಲೋ, ಮುಂಬೈಯಲ್ಲೋ, ಡೆಲ್ಲಿಯಲ್ಲೋ, ಬೆಂಗಳೂರಲ್ಲೋ, ಹೈದರಾಬಾದಲ್ಲೋ ಎಲ್ಲ ಕಡೆ ಆಗ್ತದೆ. ಆದರೆ ಆದ ಜಾಗದಿಂದಲೇ ಅದು ಬಿಟ್ಟರೆ ಹೋಗೋದ್ರ ಮೇಲಕ್ಕೆ, ಅಂತರಿಕ್ಷ ಲೋಕಕ್ಕೆ ಹೋಗೋದಿಲ್ಲ, ಕಕ್ಷೆಯಲ್ಲಿ ಸೇರೋದಿಲ್ಲ. ಅದಕ್ಕೊಂದು ಜಾಗ ಮಾಡಿರ್ತಾರೆ. ಎಲ್ಲಾ ಬಿಡಿ ಭಾಗಗಳನ್ನು ತಂದು ಎಲ್ಲಿ ಜೋಡಿಸ್ತಾರೆ ಅಂತಂದ್ರೆ ಶ್ರೀಹರಿಕೋಟಾದಲ್ಲಿ ಜೋಡಿಸ್ತಾರೆ. ಜೋಡಿಸಿ ಅದು ಅಂತರಿಕ್ಷ ಲೋಕಕ್ಕೆ ಅಲ್ಲಿಂದ ಬಿಡ್ತಾರೆ, ಅದರ ಜಾಗ ಅದು. ಅದರಂತೆ ಶ್ರೀಮದ್ ವಾಯುದೇವರ ಜಾಗ ಯಾವುದು ಅಂತಂದ್ರೆ ಬಾಂಡ್ರಾವಿ ಹನುಮಪ್ಪನ ಜಾಗನೇ ಅವತಾರ ಪ್ರಯೋಗ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಹಿಂದಕ್ಕೆ ನಾವು ಬಂಡೆಪ್ಪ ಬಂಡೆಪ್ಪ ಅಂತ ಕೇಳ್ತಿದ್ವಿ. ಬಂಡೆಮ್ಮ ಬಂಡೆಮ್ಮ, ಅದು ಯಾವ ಬಂಡೆಪ್ಪನು, ಎಲ್ಲಿ ಬಂಡೆಪ್ಪನು ಅಂತಿದ್ದೆ. ಈ ದೇವರನ್ನು ನೋಡಿದ ಮೇಲೆ ಇನ್ನು ಯಾವ ದೇವರನ್ನು ನೋಡ್ಬೇಕು ಅಂತ ಅನ್ಸೋದಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮೂರ್ತಿ, ಅಷ್ಟು ಅದ್ಭುತ. ನಿತ್ಯದಲ್ಲಿ ವಾಯುದೇವರು ಮಾತಾಡುವ ರೀತಿಯಲ್ಲಿ ಇರತಕ್ಕಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂತಾದ್ರೆ ನರಹರಿ ತೀರ್ಥರಿಂದ ಪೂಜಿತವಾಗಿರತಕ್ಕಂಥದ್ದು, ವ್ಯಾಸರಾಜರಿಂದ ಪೂಜಿತವಾಗಿದ್ದು, ನರಹರಿ ತೀರ್ಥರಿಂದ ಪ್ರತಿಷ್ಠಿತವಾಗಿರತಕ್ಕಂಥ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಮತ್ತು ಗರುಡದೇವರು. ಇಷ್ಟೆಲ್ಲ ವೈಭವಪೇತವಾದ ದಿವ್ಯ ಕ್ಷೇತ್ರ. ಊರು ಚಿಕ್ಕದಾಗಿರ್ಬೋದು, ಆದರೆ ಇದ್ದಂಥ ದೇವರು ಚಿಕ್ಕವನಲ್ಲ, ಭಾರಿ ದೊಡ್ಡ ವ್ಯಕ್ತಿ ಎಂಬುದಾಗಿ ಹೇಳ್ತಾ ಅಂತ ಮಹಾನುಭಾವರು ಬಂದಿದ್ದಾರೆ. ಅವರು ಸಲುವಾಗಿ ಇಂಥ ಮಹಾನುಭಾವರ ದರ್ಶನ ಆಗಿದೆ. ಅವರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಪೂರ್ವಕವಾದ ನಮಸ್ಕಾರ ಸಲ್ಲಿಸ್ತಾ ಹಾಗಾಗಿ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಅವನಾಗ್ತೀನಿ. ಶ್ರೀಕೃಷ್ಣ